ಜಗತ್ತಿನ ಈ ಮಾಯಾ ದೊಂಬರಾಟದಲ್ಲಿ ಜೀವಾತ್ಮನ ಮನಸ್ಸು ಶಾಂತಿಯನ್ನು ಹುಡುಕುತ್ತಿತ್ತು. ಆಳವಾದ ಶಾಂತಿಯನ್ನು ಕಂಡುಕೊಳ್ಳಲು ನೀನು ಒಳಗೆ ನೋಡಬೇಕು ರಾಜೀವಾತ್ಮನ್. ಹೌದು ಗುರುಜಿ, ಧನ್ಯವಾದಗಳು. ಓ ಚಂಚಲವಾದ ಮನಸ್ಸೇ, ಇನ್ನು ಮುಂದೆ ನನ್ನ ಮಾತನ್ನು ಕೇಳು. ಆನೆಯಾಗಲಿ ಜೀವಾತ್ಮನ ಮನಸ್ಸೇ ಆಗಲಿ ತನ್ನ ಆನಂದದ ಸವಿಯನ್ನು ತನ್ನೊಳಗೆ ಹುಡುಕಬೇಕು. ನೋಡಿ, ಅದು ಆಟವಾಡುತ್ತಿದೆ, ತನ್ನೊಳಗೆ ಆನಂದಿಸುತ್ತಿದೆ. ಆನೆಯನ್ನು ಬಲದಿಂದ ನಿಯಂತ್ರಿಸುವುದರಿಂದ ಪ್ರಯೋಜನ ಇಲ್ಲ. ಮನಸ್ಸು ಆಟವಾಡುತ್ತದೆ, ಆದರೆ ಮನಸ್ಸನ್ನು ಹೃದಯದಲ್ಲಿ ಶಾಂತಿ ಮತ್ತು ಸಮಾಧಾನದಿಂದ ಇರಿಸಿಕೊಳ್ಳಲು ಕಲಿಯಬೇಕು. ಹೌದು ಆತ್ಮನೇ, ನಾನು ನನ್ನ ಮನಸ್ಸನ್ನು ಹೃದಯದಲ್ಲಿ ಶಾಂತಿ ಮತ್ತು ಸಮಾಧಾನದಿಂದ ಇರಿಸಿಕೊಳ್ಳಲು ಕಲಿಯಬೇಕು. ಅದು ಹೇಗೆ ಎಂದು ತಿಳಿಸಿಕೊಡಿ. ಸರಿ ಜೀವಾತ್ಮನೇ, ಹಾಗಾದರೆ ನಿನ್ನ ಮನಸ್ಸನ್ನು ಮತ್ತು ಈ ಆನೆಯನ್ನು ಕರೆದುಕೊಂಡು ಹೋಗಿ ಶಾಂತವಾದ ಜಾಗದಲ್ಲಿ ಕುಳಿತು ಸಮಾಧಾನವನ್ನು ಅಭ್ಯಾಸ ಮಾಡುತ್ತಾ ಆಟವಾಡಲು. ಹೌದು ಆತ್ಮನೇ, ಇಲ್ಲಿದೆ ಶಾಂತಿ, ಇಲ್ಲಿದೆ ಆಟ. ನೀರಿನಲ್ಲಿ ಆನಂದವನ್ನು ಅನುಭವಿಸೋಣ. ಆತ್ಮನೇ, ನೀರಿನ ಆಟದಲ್ಲಿ ನಾವು ನಿಜವಾದ ಆನಂದವನ್ನು ಅನುಭವಿಸುತ್ತೇವೆ. ನೀರಿನಲ್ಲಿ ಶುದ್ಧತೆ, ಶಾಂತಿ, ಸಂತೃಪ್ತಿ ಸಿಗುತ್ತದೆ. ಆತ್ಮನೇ, ನನ್ನ ಮನಸ್ಸಿನ ಆಟವನ್ನು ನೋಡುತ್ತಾ ಇದ್ದೇನೆ, ಹೇಗೆ ಅದು ಪ್ರತಿ ಕ್ಷಣದಲ್ಲಿ ಆನಂದಿಸುತ್ತಿದೆ. ಇದು ನಿಧಾನವಾಗಿ ನನ್ನ ಮನಸ್ಸಿಗೆ ಶುದ್ಧತೆ ಮತ್ತು ಶಾಂತಿ ತೋರಿಸುತ್ತಿದೆ. ಆತ್ಮನೇ, ಈ ಮನಸ್ಸಿನ ಆಟ ಇನ್ನೂ ಹೆಚ್ಚಾಗಿ ಬೆಳೆಯುತ್ತಿದೆ, ಆದರೆ ಇದರಲ್ಲಿಯೇ ಶುದ್ಧತೆ ಮತ್ತು ಜೀವಂತತೆ ಅಡಗಿದೆ. ಆತ್ಮನೇ, ಈ ಮನಸ್ಸಿನ ಆಟವನ್ನು ನೋಡುತ್ತಾ ಅದರೊಳಗೆ ಅಡಗಿರುವ ಮುಗ್ಧತೆ ಮತ್ತು ನಿಶ್ಶಬ್ದ ಶುದ್ಧತೆಯನ್ನು ನಾನು ಅನುಭವಿಸುತ್ತಿದ್ದೇನೆ. ಓ ಮನಸ್ಸೇ, ನನಗೆ ಆಧ್ಯಾತ್ಮಿಕ ಪಾಠಗಳನ್ನು ಕಲಿಸು. ನಿನ್ನ ಆಟದಲ್ಲೇ ಆಧ್ಯಾತ್ಮಿಕ ಜೀವನದ ಸತ್ಯ ಅಡಗಿದೆ.